ನಮಸ್ಕಾರ ರೀ, ನನ್ನ ಹೆಸರು ಶಿವಾನಂದ ಸಿದ್ದಪ್ಪ ಗಾಣಿಗೆ ಅಂತ ಡಿಜಿಟಲ್ ಗ್ರೀನ್ ಹಾಗೂ ಬೈಕ್ ಸಂಸ್ಥೆಯಲ್ಲಿ ಪೀಳಿಗೆಗಳ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ರೈತರಿಗೆ ನಿಮ್ದು ಪರಿಚಯ ಮಾಡಿಕೊಡ್ರಲ್ಲ. ನನ್ನ ಹೆಸರು ಬಾಳಪ್ಪ ರೀ. ನಮ್ಮ ತಂದೆ ಹೆಸರು ಕಲ್ಲಪ್ಪ ರೀ. ಮನೆ ಹೆಸರು ಕಳ್ಳಿ ರೀ. 7 ಎಕರೆ ಹೊಲ ಐತ್ರಿ. 100 ಕುರಿ ಅದಾವ್ರಿ, 20 ಆಡದವ್ರಿ. ಅದ ನಮ್ಮ ಸಾಕಾಣಿಕೆ ಮಾಡ್ತೀರಿ. ಬಾಳಪ್ಪ ಅವರು, ನಿಮ್ಮ 100 ಕುರಿ 20 ಆಡದಾವ ಅಂತಂದ್ರೆ ಅವಕ್ಕೆ ಏನಾರ ರೋಗಿಗೆ ಬಂದ್ರೆ ಹೆಂಗೆ ಮಾಡ್ತೀರಿ? ಅವಕ್ಕೆ ಮತ್ತು ರೋಗ ಬರಲ್ಲ ಹೆಂಗೆ ಇದನ್ನು ಮಾಡ್ಕೊತ ಹೋಗ್ತೀರಿ? ಅದನ್ನ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಕೊಡ್ರಲ್ಲ. ಈಗ ಒಂದು ಮಳೆ ಆತಂದ್ರೆ ಚಿಟಿ ಬ್ಯಾನಿ ಅಂತ ಬರ್ತೈತೆ ರೀ. ಆಮೇಲೆ ಬಾಯಿ ಬ್ಯಾನಿ ಅಂತ ಬರ್ತೈತೆ ರೀ. ಆಮೇಲೆ ಕಾಲು ಬ್ಯಾನಿ ಅಂತ ಬರ್ತೈತೆ ರೀ. ಮತ್ತು ಕಸ ಅಂತೇಳಿ ಒಂದು ರೋಗ ಬರ್ತೈತೆ ರೀ. ಅವೆಲ್ಲ ರೋಗ ಬಂದ ಕೂಡಲೇ ಆಮೇಲೆ ರೀ ಮತ್ತು ಆಡುಗಳಿಗೆ ಅರೇನ್ ಅಂತೇಳಿ ಹಾಕವ್ರೆ. ಆ ಅರೇನತಿ ಆತಂತಂದ್ರೆ ಅದಕ್ಕೆ ನಾವು ಗೌಟಿ ಔಷಧ ಮಾಡ್ತೀವಿ. ಬಾಳಪ್ಪರ, ನೀವು ಇನ್ಕಮ್ಟ ಹೇಳಿರಿ 4-5 ರೋಗಗಳು ಹೇಳಿರಿ ಆಡುಗಳಿಗೆ ಬರುವ. ಇದಕ್ಕೇನು ನೀವು ಚಿಕಿತ್ಸೆ ಮಾಡ್ಕೋತಿರೋ ಅಥವಾ ಹೆಂಗೆ ಮಾಡ್ತೀರಿ ಚಿಕಿತ್ಸೆ? ಸರ್, ನಾವು ಬಾಯಿ ಬ್ಯಾನಿ ಆತಂದ್ರೆ ಜಾಲಿ ತೊಟ್ಟಿ ಉಪ್ಪು ಕುದಿಸಿ ಅವಕ್ಕೆ ಬಾಯಿ ತೊಳಿತೀವಿ ರೀ. ಸಣ್ಣಗಾಲ ಆತಂದ್ರೆ ಹಾಲನ್ನು ತೊಗೊಂಡ ಖಾಲಿ ಕಟ್ತೀವಿ ರೀ. ಮತ್ತು ಅರೇನತಿ ಆತಂದ್ರೆ ಅವಕ್ಕೆ ಕತ್ತಿಗಿರ್ ಅಂತೇಳಿ ತಂದು ಅದನ್ನು ಉಪ್ಪು ಅದನ್ನು ಅರ್ದು ಅವಕ್ಕೆ 2 ದಿವಸ ಏಕ ಹಚ್ತೀವಿ ರೀ. ಇದನ್ನೆಲ್ಲ ಔಷಧ ನಾವು ಮಾಡ್ತೀವಿ ರೀ. ಅಷ್ಟು ಔಷಧ ಮಾಡಿದ್ರಿಂದ್ರೆ ಭಾಳ ಇರತ್ತಂತಂದ್ರೆ ನಾವು ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸ್ತೀವಿ. ಇವೆಷ್ಟು ರೋಗಗಳು ಹೇಳ್ರಿ, ಇವನ್ನೆಲ್ಲ ಬಿಡ್ರಿ. ನಮ್ಮ ರೈತರಿಗೆ ತಿಳಿಯೋಂಗೆ ಒಂದು ಯಾವ್ದಾರ ರೋಗದ ಅರೇನೆ ಅಂದ್ರಲ್ಲ, ಅದ್ರ ಬಗ್ಗೆನ ನಮ್ಮ ರೈತರಿಗೆ ಸ್ವಲ್ಪ ಹೇಳ್ಕೊಟ್ಬಿಡ್ರಲ್ಲ. ಅರೇನಂದ್ರೆ ಅವು ಆಡುಗಳ ದುಬ್ಬದಾಗ ಸೀರ್ ಟೈಪ್ ಹುಳ ಆಗಿರ್ತಾವ್ರಿ. ಅವ ಕೂದಲ ಒಂದು ಸ್ವಲ್ಪ ಹೋಳು ಮಾಡಿ ನೋಡ್ಬೇಕ್ರಿ. ಅದು ಕೂದಲ್ದಾಗ ಇರ್ತಾವ್ರಿ. ಅವ ಆಡುಗಳಿಗೆ ರೀ ಅವು ಸೀರ ಅರೇನ ಭಾಳಷ್ಟು ಅದು ಅಂತಂದ್ರೆ ರಕ್ತ ಎಲ್ಲ ಹೀರಿ ತಿಂದು ಬಿಡ್ತಾವ್ರಿ. ಆಡ ಅರ್ಶಕ್ತಿ ಆಗಿಬಿಡ್ತೈತೆ ರೀ. ಅದು ಶಕ್ತಿ ಆಯ್ತು ಅಂದ್ರೆ ಆಡ ಸತ್ತು ಹೋಗಿಬಿಡ್ತಾವ್ರಿ. ಅದಕ್ಕೆ ನಾವು ನೋಡಿ ಅದಕ್ಕೆ ಔಷಧ ಮಾಡ್ಬೇಕ್ರಿ. ಅವು ಇದ್ದು ಅಂತಂದ್ರೆ ಕತ್ಗಿರ್ ಅಂತೇಳ್ರಿ ಎರಿ ಭೂಮಿಯಾಗ ಸಿಗತೈತೆ ರೀ. ಅದನ್ನು ತೊಗೊಂಬಂದ್ರೆ ಉಪ್ಪು ಅದನ್ನು ಕೂಡಿಸಿ ಅರಿದ್ರೆ 2 ದಿವಸ ರೀ ಅದ್ರ ದುಬ್ಬಕ್ಕೆ ಹಚ್ಚಿ ತಿಕ್ಕಿ ಬಿಟ್ರೆ ರೀ ಆಡ ಮೊದ್ಲಿನಂಗೆ ಮತ್ತೆ ತಯಾರಾಕವ್ರಿ. ಬಾಳಪ್ಪ ಅವ್ರ, ಈ ಕತ್ಗೇರು ಬೆಲೆ ಎಲ್ಲಿ ಸಿಗ್ತೈತಿ ಹೆಂಗೆ? ಮತ್ತು ನಮ್ಮ ರೈತರಿಗೆ ಇಲ್ಲಿ ಹಂಗೆ ಹೊಲಗೊಳಗೆ ಅಡ್ಡಾಡ್ದತ್ತು ಯಾವ ಹೊಲ್ದಾಗ ಸಿಗ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಹೇಳ್ಕೊಡ್ರಲ್ಲ. ಇದು ಕತ್ಗಿರ್ ಬಂದ್ರೆ ಎರಿ ಹೊಲ್ಲಾಗ ಹೆಚ್ಚು ಸಿಗ್ತೈತೆ ರೀ. ಅದು ಎರಿ ಹೊಲ್ಲಾಗ ಹುಡ್ಕ್ಯಾಡಿದಾಗ ಸಿಗ್ತೈತೆ ರೀ. ಅದಕ್ಕೆ ಬರ್ರಿ ಬೇಕಾರೆ ಎರಿ ಹೊಲ್ಕೆ ಹೋಗಿ ನೋಡ್ಕ. ಇದು ಮಸಾರೆ ಆಗೈತಿ ಏನು ಒಟ್ಟ ಬೆಳೆಯಂಗಿಲ್ಲ ರೀ ಸರ. ಇದು ಹೆಚ್ಚು ಎರಿಯಾಗ ಹುಡ್ಕ್ಯಾಡಿದ್ರೆ ಸಿಗುತ್ತೆ ಸರ. ಕತ್ಗಿರ್ ಬಂದ್ರೆ ಇದ ನೋಡ್ರಿ. ಕತ್ಗಿರ್ ಬಂದ್ರೆ ಇದ ನೋಡ್ರಿ. ಇದೇ ಔಷಧನ ನಾವು ಆಡುಗಳಿಗೆ ಅರೇನ ಅದಕ್ಕೆ ಹಚ್ತೀವಿ ರೀ. ಬಾಳಪ್ಪ ಅವ್ರ, ನೀವು ಔಷಧಿ ಮಾಡೋಕೆ ಏನೇನು ಸಾಮಗ್ರಿಗಳು ಜೋಡಿಸ್ಕೊಂಡ್ರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಲ್ಲ. ಇದು ಕತ್ಗಿರಿ ಇಷ್ಟು ಬೇಕು ರೀ. ಇದ್ರ ಜೋಡಿ ಕುಡ್ಸಾಕ ಒಂದು ಇಷ್ಟು ಉಪ್ಪು ಬೇಕು ರೀ. ಆಮೇಲೆ ಒಂದು ಅರ್ಧ ವಾಟೆ ನೀರು ಬೇಕು ರೀ. ಒಂದು ಕಲ್ಲು ತೊಗೊಂಡು ಅದನ್ನು ಜಜ್ಜಿ ಅರ್ಧ ಅದಕ್ಕೆ ಹಚ್ಬೇಕು ರೀ. ಇದನ್ನೆಲ್ಲನೂ ಕುಡಿಸ್ರಿ. ಹಿಂಗೆ ಒಂದು ಸ್ವಲ್ಪ ಜಜ್ಜೆ ಅದ್ರಾಗ ಒಂದಷ್ಟು ಹಿಂಗೆ ನೀರು ಹಾಕ್ಬೇಕು ರೀ. ನೀರು ಹಾಕಿ ಹಿಂಗೆ ಜಜ್ಜೆ ಅರಿಬೇಕು ರೀ. ಇದನ್ನು ಅರದ ಸಣ್ಣ ಹಿಂಗೆ ಅರಿದ್ರಿ ಅದಕ್ಕೆ ಹಚ್ಬೇಕು ರೀ.
ಬಾಳಪ್ಪವ್ರ ಇಷ್ಟು ಔಷಧ ಎಲ್ಲ ಹರಿದ್ರೆ ನೀವು ಇದೇನು ಒಂದು ಅಡಿಗೆ ಹಚ್ಚಾಕತ್ತೆ ಇನ್ನು ಎಷ್ಟು ಅಡಿಗೆ ಹಚ್ತೀರಿ ಇಷ್ಟು ಔಷಧ? ಸರ್ ಇದಕ್ಕೆ ಒಂದು ಅಡಿಗೆ ಆಕತ್ರಿ ಇದು ಇಷ್ಟಲೆ ಇಷ್ಟ್ರಲ್ಲೇನೋ ಒಂದು ಅಡಿಗೆ ಆಕತ್ತೆ. ಹೌದ್ರಿ ದಿವಸ ಈ ರೀತಿ ರೀ ಒಂದಿಷ್ಟಿಟ್ಟು ಮಾಡ್ಕೊತಾನ 2 ದಿವಸ ಹಚ್ಚೋದ್ರಿ ಅದಕ್ಕೆ ಏಕರಿ ಒಂದು ಅಡಿಗೆ ಆಕತ್ರಿ ಇದು. ಬಾಳಪ್ಪವ್ರ ಈ ಔಷಧಿ ಮಾಡಕ್ಕೆ ನೀವು ಹೆಂಗೆ ಕಲ್ಕೊಂಡ್ರಿ? ಸರ್ ನಮಗೆ ನಾವು ಹಿಂಗೆ ಸಣ್ಣ ಇರ್ತಾ ಕುರಿ ಕಾಕೋತ ಬಂದಿದ್ದು ರೀ. ಇವರು ನಮ್ಮ ಹಿರಿಯರ ಈ ರೀತಿ ಮಾಡ್ರ ಇವಂಗೆಲ್ಲ ಹೊಕ್ಕಾವ ಅಂತೇಳಿ ನಮಗೆ ಇವರ ಕಲಿಸ್ಕೊಟ್ಟದಿಂದ ನಾವು ಇದನ್ನು ಮಾಡಾಕತ್ತೀವಿ ರೀ. ನಮಸ್ಕಾರ ರೀ. ನಿಮ್ದು ಪರಿಚಯ ನಮ್ಮ ರೈತರಿಗೆ ಹೇಳ್ಕೊಡ್ರಲ್ಲ. ನನ್ನ ಹೆಸರು ಬಾಳಪ್ಪ ರೀ, ನಮ್ಮ ಊರು ಹಿರಿಯಕೊಪ್ಪ ರೀ. ಸರ ಇದನ್ನು ಈ ರೀತಿ ಹರಿದ್ರಿ ಇದ್ರೊಳಗೆ ಒಂದು 2 ಕಪ್ ನೀರಾಗ ರೀ ಇದನ್ನು ಹಾಕಿರಿ ಒಂದು ಸ್ವಲ್ಪ ನೀರು ಟೈಪ್ ಮಾಡಿರಿ ಅದಕ್ಕೆ ಹಚ್ಬೇಕ್ರಿ. ಹಾಕದ್ ಮಾಡ್ರಿ. ನೋಡ್ರಿ ಅವು ಎಲ್ಲಿ ಆಗ್ಯಾವ್ರಲ್ಲ ಅಲ್ಲಿ ಒಂದು ಸ್ವಲ್ಪ ಕೂದಲ ಸರಿಸ್ರಿ ಈ ರೀತಿ ಹಿಂಗೆ ಹಚ್ಬೇಕ್ರಿ ಅವಕ್ಕೆ ರೀ ಏಕರಿ. ಬಾಳಪ್ಪವ್ರ ಈ ಔಷಧಿ ಯಾವ ಹೊತ್ನಾಗ ಹಚ್ಚಿರ ಚಲೋ ಆಕತಿ ಮುಂದೆ ಅದಕ್ಕೆ ಇದಾಕತಿ ಅನ್ನೋದು ಸ್ವಲ್ಪ ಹೇಳ್ಕೊಡ್ರಲ್ಲ. ಸರ ಇದನ್ನು ಮುಂಜಾನೆ 10 ಗಂಟೆದಿಂದ ಹಿಡ್ದು ಹಚ್ಬೋದ್ರಿ. ಬಿಸಿಲು ಬೇಕ್ರಿ ಇದು ಕಟ್ಟ ಹಚ್ಚಾಗ್ರಿ ಸರ. ಬಿಸಿಲಾಗ ಒಂದು ಹಿಂಗೆ ಈ ರೀತಿ ಹಚ್ಚಿ ಬಿಸಿಲಾಗ ಒಂದು 2 ತಾಸು ಆಳ ಕಟ್ಬೇಕ್ರಿ. ಕಟ್ರೆ ಅವೆಲ್ಲ ಸಾಯ್ತಾವ್ರಿ. ಮತ್ತು ಇದನ್ನು ಹಚ್ಚಿ ಒಂದು 2 ತಾಸು ಕಟ್ಕಿಸಿಂದ ಹೊಳ್ಳೆ ಆಡ ಏನು ಮೈ ತೊಳಿತಿರೋ ಏನು ಹಂಗೆ ಬಿಟ್ಟು ಬಿಡ್ತೀವಿ? ಏನಿಲ್ಲ ರೀ ಸರ್, ಹಂಗೆ ಬಿಟ್ಟು ಬಿಡುದ್ರಿ. ಅದು ಇದಾಗಿಬಿಡ್ತದೆ. ಹ್ಞೂ ರೀ ಹಿಂಗೆ. ಬಾಳಪ್ಪವ್ರ ಈ ಔಷಧಿನ ಎಷ್ಟು ದಿನ ಹಚ್ಬೇಕ್ರಿ? ನೀವು 1 ದಿನ ಹಚ್ಬೇಕು 2 ದಿನ ಹಚ್ಬೇಕು ಅದನ್ನ ಹೇಳಿರಲ್ಲ. ಒಂದು 2-3 ದಿವಸ ಹಚ್ಬೇಕ್ರಿ ಸರ್ ಈ ರೀತಿ ರೀ. ಒಂದು 2-3 ದಿವಸ ಹಚ್ಚಿರ ಒಳಗೆಲ್ಲ ಸಾಯ್ತಾವ್ರೆ ಮತ್ತು ಹೊಸ ರಕ್ತಾಗಿ ಆಟ ತಯಾರಕ್ಕವ್ರಿ. ಅತ್ತಾಗ ಅಡಿಗೆ ಏನು ಹೋಗೋದು? ಅಡಿಗೆ ಏನಾಗಂಗಿಲ್ಲ ರೀ. ಬಾಳಪ್ಪವ್ರ ಇಷ್ಟೆಲ್ಲ ಔಷಧಿ ಮಾಡಿರಲ್ಲ, ಇದನ್ನು ಹಚ್ಚೋದ್ರಿಂದ ನಿಮ್ಗೆ ಅಷ್ಟ ಲಾಭ ಏನಾರು ಆಕತ್ತೇನ್ರಿ? ಅದನ್ನು ನಮ್ಮ ರೈತರಿಗೆ ಹೇಳ್ಕೊಡ್ರಿ. ಇದಕ್ಕೆ ಈ ಔಷಧಿ ಮಾಡಕ್ಕೆ ಏನಾರು ಖರ್ಚು ಆಕತ್ತೇನ್ರಿ? ಮತ್ತು ಈಗ ಔಷಧ ರೀ ಆಡ್ನವ್ರು ಯಾರು ಬೇಕಾದವ್ರು ಇದನ್ನು ಹಚ್ಚಿ ಗುಣ ಮಾಡ್ಕೋಬೋದು ರೀ. ಅದಕ್ಕೇನು ಖರ್ಚು ಆಗಂಗಿಲ್ಲ ರೀ, ರೊಕ್ಕ ಖರ್ಚು ಆಗಂಗಿಲ್ಲ ರೀ. ಅದನ್ನು ತೊಗೊಂಡು ಬಂದ ಈ ರೀತಿ ಅರದ ಹಚ್ಚಿ ಬೇಕಾದಂಗೆ ಮಾಡ್ಕೋಬೋದು ರೀ. ಅದನ್ನು ಈಗ ರೀ ಆಡಿಗೆ ಅರೇನ ಆಯ್ತಂದ್ರೆ ನಾವು ಅದನ್ನು ಶುರುವಾಟ್ನ ಮಾಡಿದ್ರೆ ಆಡ ಸತ್ತು ಹೋಕತ್ರಿ. ಅದು ನಮ್ಗೆ ಲುಕ್ಸಾನ್ ಆಕತ್ರಿ. ಅದಕ್ಕೆ ನಾವು ಕಷ್ಟಪಟ್ಟು ಅದನ್ನು ಹಚ್ಚಿ ಅದನ್ನು ಜೋಪಾನ ಮಾಡ್ಕೊಂಡು ಅದನ್ನು ತಯಾರು ಮಾಡ್ಕೊಂಡು ನಮ್ಗೆ ರೊಕ್ಕ ಆಗೋಂಗೆ ಅದನ್ನು ಮೇಸ್ಕೊಂಡು ಲಾಭ ಮಾಡ್ಕೋಬೇಕ್ರಿ. ಆದ್ರೆ ಇಲ್ಲತ್ತಂದ್ರೆ ನಾವು ಅದನ್ನು ಉತ್ತಕ್ರೆ ಮಾಡಿದ್ರೆ ಅದು ಸತ್ತು ಹೋಕತ್ರಿ. ಈಗ ನಮ್ಮ ಕುರಿಯಾಗಿನ ನಮ್ಮ ಆಡುಗಳಿಗೆ ರೀ ಈ ರೀತಿ ನಾವು ಔಷಧ ಎಲ್ಲ ಮಾಡ್ಕೋತೀವಿ ರೀ. ನಾವು ಆಡುಗಳಿಗೆ ರಕ್ಷಣೆಗಾಗಿ ನಾವು ಸುರಕ್ಷಣೆ ಮಾಡ್ಕೋತೀವಿ ರೀ. ನಮ್ಮ ಹಿರಿಯರ ಇದನ್ನು ಹೇಳಿಕೊಟ್ಟಿದ್ದಾರೆ, ಅದನ್ನು ಈಗ ನಾವು ಮಾಡ್ಕೋತ ಹೊಂಟೀವಿ ರೀ. ಈಗ ನೀವು ಈ ರೀತಿ ಇವನ್ನ ಮಾಡಿಕೊಂಡು ಅವನ್ನ ಒಳ್ಳೇದು ಮಾಡ್ಕೊರಿ. ಈ ರೀತಿ ರಕ್ಷಣೆ ಮಾಡ್ಕೋದು ಸುಲಭ ಐತಿ ಕೆಲಸ. ಎಲ್ಲರೂ ಒಳ್ಳೇದಾಗೋಂಗೆ ಮಾಡ್ಕೊರಿ. ಆಡುಗಳಿಗೆ ರೀ ಹುಳ ಆಗಿರಿ ಸಾಯ್ಲಾರಂಗೆ ಕಾಪಾಡ್ಕೊಳಕ್ಕೆ ಇದೊಂದು ಭಾಳ ಸುಲಭ ಐತಿ. ಇದನ್ನೊಂದು ಮಾಡ್ಕೋಬೇಕ್ರಿ. ಆಡುಗಳಿಗೆ ಅರೆ ಏನು ಆದ್ರೆ ಅದನ್ನು ಔಷಧಿ ಹಚ್ಚೋದು ಹಾಗೆ ಔಷಧಿ ಮಾಡೋದನ್ನು ಎಲ್ಲ ಥರ ನಮಗೆ ಸ್ವರೀತಿಯಿಂದ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ
ಬಾಯ್ ಸಂಸ್ಥೆಯಿಂದ ಹಾಗೂ ಡಿಸ್ಟಲ್ರಿಂದ ನಮಸ್ಕಾರಗಳು.